ಸಚಿವ ಪ್ರಿಯಾಂಕ್ ಖರ್ಗೆಗೆ ಹೊಡೆಯುತ್ತಾ ಜಾಕ್ಪಾಟ್. ನವೆಂಬರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸಿಎಂ ಆಗ್ತಾರಾ? ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈಗಾಗಲೇ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಅಥವಾ ಅಧಿಕಾರ ಹಂಚಿಕೆ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿರುವ ಹೊತ್ತಿನಲ್ಲಿ ನವೆಂಬರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸಿಎಂ ಆಗ್ತಾರಾ ಎನ್ನುವಂತಹ ಪ್ರಶ್ನೆ. ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈ ಹೊತ್ತಲ್ಲಿ ಈ ತರಹದ್ದೊಂದು ಚರ್ಚೆ. ರಾಹುಲ್ ಗಾಂಧಿಗೆ ಆಪ್ತರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ತಂದೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಸೋನಿಯಾಗೆ ಆಪ್ತರು ಕೂಡ ಆಗಿದ್ದಾರೆ. ಕ್ಲೀನ್ ಇಮೇಜ್ ಇರುವ ಪ್ರಿಯಾಂಕ್ಗೆ ಸಿಎಂ ಪಟ್ಟ ಸಿಗುತ್ತಾ ಅನ್ನುವಂತಹ ಪೊಲಿಟಿಕಲ್ ಚರ್ಚೆಗಳು ನಡೀತಾ ಇದೆ. 2 ವರ್ಷವಾದರೂ ಈ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿಲ್ಲ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಸಾರಥಿ. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆಯ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಸಿಎಂ ಸೀಟ್ನಲ್ಲಿ ಕೂರುತ್ತಾರೆ ಅನ್ನೋ ಗುಸುಗುಸು ಕೈಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಹೊಡೆಯುತ್ತಾ ಜಾಕ್ಪಾಟ್. ಪ್ರಿಯಾಂಕ್ ಖರ್ಗೆ ಐಟಿ-ಬಿಟಿ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಸಚಿವರು. ಸೊ ಪ್ರಿಯಾಂಕ್ ಖರ್ಗೆಯವರಿಗೆ ರಾಜ್ಯವನ್ನಾಳುವಂತಹ ಅರ್ಹತೆ, ಯೋಗ್ಯತೆ ಇದೆಯಾ ಅಂತ ಕೇಳಿದ್ರೆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಮತ್ತು ಸ್ಟ್ರಾಟಜಿಯನ್ನು ರೂಪಿಸೋ ತಂತ್ರಗಾರಿಕೆ, ವಿಪಕ್ಷದವರ ಆರೋಪಕ್ಕೆ ಕೌಂಟರ್ ಕೊಡುವಂತಹ ಗಡ್ಸು, ಇವೆಲ್ಲವೂ ಇರತಕ್ಕಂತಹ ರಾಜ್ಯ ಕಂಡ ಬಹುದೊಡ್ಡ ಸಮುದಾಯದ ಅಗ್ರಗಣ್ಯ ನಾಯಕ ಪ್ರಿಯಾಂಕ್ ಖರ್ಗೆ. ಯಾವ ಮುಲಾಜಿಲ್ಲದೆ ರಾಜಕೀಯ ಆರೋಪಗಳನ್ನು ಮೆಟ್ಟಿ ನಿಲ್ಲುವ ತಾಕತ್ತು ಇರುವಂತಹ ಬುದ್ಧಿವಂತ ರಾಜಕಾರಣಿ. ಈ ಪಟ್ಟ ಬಿರುದುಗಳನ್ನು ನಾವು ಕೊಡ್ತಿಲ್ಲ. ಅವರ ರಾಜಕೀಯ ಹೆಜ್ಜೆಗಳನ್ನು ಕಂಡು ಕಲ್ಪನೆಗೆ ಬರುವಂತಹ ಒಂದಷ್ಟು ಸಾಲುಗಳಿದು, ಮೇಲ್ನೋಟಕ್ಕೆ ಅರ್ಥ ಆಗುವಂತಹದ್ದು. ಪ್ರಿಯಾಂಕ್ ಖರ್ಗೆ ಅವರಿಂದ ಕಾಂಗ್ರೆಸ್ಸಿಗೆ ಯಾವುದಾದ್ರೂ ಡ್ಯಾಮೇಜ್ ಆಗಿದೆಯಾ ಅಂತ ಕೇಳಿದ್ರೆ ನೆನಪಿಗೆ ಬರೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಂದ ಕಾಂಗ್ರೆಸ್ಸಿಗೆ ಏನಾದರೂ ಲಾಭ ಆಗಿದೆಯಾ ಅಂತ ಕೇಳಿದ್ರೆ ನೂರಾರು ವಿಚಾರಗಳು ನೆನಪಿಗೆ ಬರ್ತವೆ. ಯಾವ ತರಹದ ಲಾಭ? ಒಂದು ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ಲಾಭ, ಅದು ಕಾಂಗ್ರೆಸ್ಸಿಗೆ. ತನ್ನ ಸಮುದಾಯದ ನೋಡಿ, ಸ್ವಕ್ಷೇತ್ರದಲ್ಲಿ ಕೆಲವೊಮ್ಮೆ ಏರಿಳಿತಗಳು ಸಂಭವಿಸ್ತವೆ. ಇತ್ತೀಚೆಗೆ ಅವರದೇ ಸ್ವಕ್ಷೇತ್ರದಲ್ಲಿ ಮಳೆ ಹಾನಿಯಿಂದ ರೈತರು ಕಂಗಾಲಾದಾಗ ಇನ್ಸ್ಟಂಟ್ ಸ್ಪಂದನೆ ಕೊಡಲಿಲ್ಲ ಅನ್ನೋ ಆರೋಪ ಪ್ರಿಯಾಂಕ್ ಖರ್ಗೆ ಮೇಲಿದೆ. ಕಾರಣ, ಅವರು ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಆರೋಗ್ಯದ ಕಾರಣದಿಂದ ತಂದೆ ಮಕ್ಕಳು ಇಬ್ಬರು ಸ್ವಕ್ಷೇತ್ರಕ್ಕೆ ಹೋಗಲಿಲ್ವೋ ಏನೋ, ಅದು ಬೇರೆಯೇ ಉತ್ತರ, ಬೇರೆಯೇ ಕಾರಣ, ಬೇರೆಯೇ ಚರ್ಚೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜ್ಯವನ್ನು ಆಳುವಂತಹ ಎಲ್ಲ ತರಹದ ಅರ್ಹತೆ ಅವರಿಗಿದೆ. ಹಾಗಾಗಿ ಒಂದು ಕಡೆ ಹೈಕಮಾಂಡ್ ತೀರಾ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷ, ನ್ಯಾಷನಲ್ ಕಾಂಗ್ರೆಸ್ಸಿನ ನ್ಯಾಷನಲ್ ಪ್ರೆಸಿಡೆಂಟ್, ರಾಷ್ಟ್ರೀಯ ಅಧ್ಯಕ್ಷ. ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಹೈಕಮಾಂಡ್ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇವರೆಲ್ಲರ ಸನಿಹಕ್ಕೆ ಬರ್ತಾರೆ ಪ್ರಿಯಾಂಕ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಲೆಬಾಗುವಂತ ಹೈಕಮಾಂಡ್ ನಾಯಕರು, ಪ್ರಿಯಾಂಕ್ ಖರ್ಗೆ ಅವರು 2-3 ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಲೆಬಾಗಬಹುದು. ಅಂದರೆ ಅಷ್ಟು ಹತ್ತಿರದಲ್ಲಿ ಇವರ ಸ್ನೇಹ ಮತ್ತು ಸಖ್ಯ. ಹಾಗಾಗಿ ಈ ಬಾರಿ ಏನಾದರೂ ಸಿಎಂ ಸ್ಥಾನ ಸಿಕ್ಕಿಯಾತು ಪ್ರಿಯಾಂಕ್ ಖರ್ಗೆ ಅವರಿಗೆ. ಕೆಪಿಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಎಲ್ಲ ಚರ್ಚೆಗಳು ನಡೀತಾ ಇದೆ. ಸೊ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿಗೆ ಆಪ್ತರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ತಂದೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಸೋನಿಯಾಗೆ ಆಪ್ತರೂ ಆಗಿದ್ದಾರೆ. ಇನ್ನು ಕ್ಲೀನ್ ಇಮೇಜ್ ಇರುವ ಪ್ರಿಯಾಂಕ್ಗೆ ಸಿಎಂ ಪಟ್ಟ ಸಿಗುತ್ತಾ ಇಲ್ವಾ? 2 ವರ್ಷವಾದರೂ ಈ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿಲ್ಲ. ಎಲ್ಲೂ ಕೂಡ ಬಹಿರಂಗವಾಗಿ ಈ ಬಗ್ಗೆ ಸ್ಪಷ್ಟೀಕರಣ ಸಿಕ್ಕಿಲ್ಲ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಸಾರಥಿ ಯಾರಾಗ್ತಾರೆ? ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆಯಾ? ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಹೆಸರು ತಳುಕು ಹಾಕಿಕೊಂಡಿದೆ. ಸಿಎಂ ಸೀಟ್ನಲ್ಲಿ ಕೂರುತ್ತಾರೆ ಅನ್ನೋ ಗುಸುಗುಸು ಕೈಪಾಳೆಯದಲ್ಲಿ, ಅರ್ಥಾತ್ ಕೈಭಂಗಲಿಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ಸಿಎಂ ಪ್ರಿಯಾಂಕ್ ಖರ್ಗೆನಾ? ಪ್ರಶ್ನೆಗಳು ಜನರನ್ನು ಕಾಡ್ತಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.